ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ಬಂದು ಟೈಮ್ ಆಲ್ಮೋಸ್ಟ್ 11 o'clock ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಇದು ಸಂಡೇ ಬ್ಲಾಗ್. ಸೊ ಬ್ರೇಕ್ಫಾಸ್ಟಿಗೆ ನಾನು ಚಿಕನ್ ಕರಿ ಆ್ಯಂಡ್ ಚಪಾತಿ ಮಾಡಿದ್ದೆ. ಅದರ ರೆಸಿಪಿನ ಶೇರ್ ಮಾಡಬೇಕಿತ್ತು ಆ್ಯಕ್ಚುಲಾಗಿ, ಬಟ್ ತುಂಬ ಹರಿಬರಿನಲ್ಲಿ ಮಾಡಿದ್ದು, ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೀನಿ. ಸೊ ಇದು ನೋಡಿದ್ರೆ ನಿಮ್ಗೊಂದು ಹಿಂಟ್ ಸಿಗ್ಬೋದು ಏನಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂತ ಗೆಸ್ ಮಾಡಿ. ಸೊ ನನಗೆ 3 to 4 ಡೇಸಿಂದ ಫುಲ್ ಫೀವರ್, ಹುಷಾರಿರಲಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಮತ್ತು ಒಂಥರ ತಲೆ ಎಲ್ಲ ಭಾರ ಆ ಥರ ಎಲ್ಲ ಆಗಿತ್ತು. ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ, ರಿಕವರ್ ಆಗಿದ್ದೀನಿ. ಅದೇನಕ್ಕೆ ಅಂತ ಹಾಗಾಯಿತು ಅಂತ ಗೊತ್ತಿಲ್ಲ. ನೈಟೆಲ್ಲ ಸ್ವಲ್ಪ ನಿದ್ದೆ ಬರ್ತಿರ್ಲಿಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ಸೊ ಇವಾಗ ಆರಾಮಿದ್ದೀನಿ. ನಾನು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಈ ಟ್ರೆಡಿಷ್ನಲ್ ವೇರಲ್ಲಿ ರೆಡಿಯಾಗಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಸಿಲ್ಕ್ ಸ್ಯಾರಿನ ಶಾಪ್ ಮಾಡಿದ್ದು ಬಂದು ನನ್ನ ಮದುವೆ ಟೈಮಲ್ಲಿ. ಅದಾದಮೇಲೆ ನನಗೆ ಆ್ಯಕ್ಚುಲಿ ಸ್ಯಾರೀಸಲ್ಲೆಲ್ಲ ಕ್ರೇಜ್ ಇರಲಿಲ್ಲ ಮದುವೆಗೂ ಮುಂಚೆ. ಸೊ ಮದುವೆ ಆದಮೇಲೆ ಸ್ವಲ್ಪ ಕ್ರೇಜ್ ಬಂದಿದೆ. ಮದುವೆಗೆ ಯೂಶ್ವಲಿ ಸಿಲ್ಕ್ ಸ್ಯಾರೀಸ್ ತೊಗೊಳ್ಳೇಬೇಕು. ನಾರ್ಮಲ್ ಸ್ಯಾರಿ ಉಟ್ರೂ ಅದು ಚೆನ್ನಾಗಿ ಅನಿಸಲ್ಲ, ಸಿಲ್ಕ್ ಇದ್ರೇನೆ ಚೆಂದ. ಸೊ ಹಾಗಾಗಿ ನಂಗೆ ಸಿಲ್ಕ್ ಸ್ಯಾರೀಸ್ನ ಮದುವೆ ಟೈಮಲ್ಲಿ ಸುಮಾರು ತೊಗೊಂಡಿದ್ದೀನಿ. ಒಂದು 6 to 7 ಸ್ಯಾರೀಸ್ ನಾನು ಮದುವೆ ಟೈಮಲ್ಲಿ ತೊಗೊಂಡಿರೋದೇನೆ. ಆಮೇಲೆ ಮದುವೆಗೂ ಮುಂಚೆ ಮತ್ತು ಮದುವೆ ಆದಮೇಲೆ ಅವಾಗೆಲ್ಲಾದರೂ ಹೋದಾಗ ಯಾವುದಾದ್ರೂ ಇಷ್ಟ ಆದರೆ ಅವಾಗೂ ಸ್ವಲ್ಪ ಕಲೆಕ್ಷನ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಕೆಲವೊಂದು ಸ್ಯಾರೀಸ್ ಪ್ರೈಸ್ ನೆನಪಿದೆ, ಕೆಲವೊಂದು ಸ್ಯಾರೀಸ್ ಪ್ರೈಸ್ ನೆನಪಿಲ್ಲ. ಆ್ಯಂಡ್ ಎಲ್ಲಿ ತೊಗೊಂಡಿದ್ದೀನಿ ಅನ್ನೋದು ಕೂಡ ನನಗೆ ಸರಿಗೆ ನೆನಪಿಲ್ಲ. ಒಂದೊಂದು ನೆನಪಿದೆ, ನಾನು ಅದನ್ನು ಹೇಳ್ತೀನಿ ಎಲ್ಲಿ ತೊಗೊಂಡಿದ್ದು ಏನು ಅಂತ. ಸೊ ಬನ್ನಿ ನಾನು ಸಿಲ್ಕ್ ಸ್ಯಾರೀಸ್ನ ತೋರಿಸ್ತೀನಿ. ಫಸ್ಟ್ ನಾನು ಸಿಲ್ಕ್ ಸ್ಯಾರಿನ ಹೇಗೆ ಸ್ಟೋರ್ ಮಾಡಿರ್ತೀನಿ, ಹೇಗೆ ಪ್ಯಾಕ್ ಮಾಡಿರ್ತೀನಿ ಅಂದರೆ, ಈ ಥರ ಸ್ಯಾರಿ ಕವರ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಅಮೆಝಾನಿಂದ. ಇದು ಸೆಟ್ ಆಫ್ 2 ಈ ಥರ ಸ್ಯಾರಿ ಬ್ಯಾಗ್ಸ್ ಬಂದಿತ್ತು. ಮತ್ತು ಇನ್ನೊಂದು ಬಂದು ಬ್ಲೌಸ್ ಇಡೋದಕ್ಕೆ ಅದೊಂದು ಪೌಚ್ ಟೈಪ್ ಬಂದಿತ್ತು. ಸೊ ನಾನು ಇವತ್ತು ಇದು ಒಂದು ವಿಡಿಯೋದಲ್ಲೇ ನನ್ನ ಸ್ಯಾರೀಸ್ ತೋರಿಸೋದಕ್ಕೆ ಇದು ಒಂದು ವಿಡಿಯೋನೇ ಆಗುತ್ತೆ. ಬ್ಲೌಸ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕಂದರೆ ಸ್ಯಾರಿ ಬ್ಲೌಸ್ ಎರಡನ್ನೂ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನೋಡೋದಕ್ಕೂ ನಿಮಗೆ ಬೋರ್ ಅನಿಸುತ್ತೆ. ಆ ಬ್ಲೌಸ್ನ ಡಿಸೈನ್ಸ್ ಮತ್ತು ನಾನು ಎಲ್ಲಿ ಸ್ಟಿಚ್ ಮಾಡಿಸ್ದೆ ಅದನ್ನೆಲ್ಲ ಶೇರ್ ಮಾಡಿದಾಗ ನಾನು ಸ್ಯಾರಿನೂ ಕೂಡ ನಿಮಗೆ ತೋರಿಸ್ತೀನಿ. ಯಾಕಂದರೆ ಅವಾಗೊಂದು ಐಡಿಯಾ ಬರುತ್ತೆ ನಿಮಗೆ. ಬರೀ ಬ್ಲೌಸ್ ತೋರಿಸಿದ್ರೆ ಅದು ಕಲರ್ ಕಾಂಬಿನೇಷನ್ ಎಲ್ಲ ಹೇಗಿತ್ತು ಏನೋ ಅದೆಲ್ಲ ನಿಮಗೆ ಡೌಟ್ಸ್ ಇರುತ್ತಲ್ವಾ. ಸೊ ಆ ಟೈಮಲ್ಲಿ ಬ್ಲೌಸ್ದು ನಾನು ವಿಡಿಯೋ ಮಾಡಿದಾಗ ಮತ್ತೆ ಸ್ಯಾರಿನೂ ಕೂಡ ಅದಕ್ಕೆ ಮ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ನನ್ನ ಸಿಲ್ಕ್ ಸ್ಯಾರೀಸ್ ಬಂದು ಈ ಥರ 2 ಬಂಡಲ್ಸಲ್ಲಿ ಇದೆ. ಈ ಥರ 2 ಬ್ಯಾಗನ್ನಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ ನನ್ನ ಹತ್ರ ಯಾವ ಥರ ಸಿಲ್ಕ್ ಸ್ಯಾರೀಸ್ ಇದೆ ಅಂತ ತೋರಿಸ್ತೀನಿ. ಈ ಥರ ಫಸ್ಟ್ ನಾನು ಯಾವುದು ವೈಟ್ ಪಂಚೆ ಬರುತ್ತಲ್ಲ, ಸೊ ಆ ವೈಟ್ ಪಂಚೆನಲ್ಲಿ ಕಟ್ಬಿಟ್ಟು ಇಡ್ತಾ ಇದ್ದೆ. ಅದು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ, ಹೆಂಗಿದ್ರು ಅದು ಓಪನ್ ಇರುತ್ತಲ್ವ ಅಂದ್ಬಿಟ್ಟು ಬೇಡ, ಈ ಥರ ಜಿಪ್ಪರ್ ಇರೋ ಅಂಥದ್ದು ನೋಡೋಣ ಅಂದ್ಬಿಟ್ಟು ನಾನು ಈ ಥರ ಬ್ಯಾಗಲ್ಲಿ ಇವಾಗ ಸ್ಟೋರ್ ಮಾಡ್ತೀನಿ. ಇದರಲ್ಲಿ ಎಷ್ಟೊಂದು ಸ್ಯಾರೀಸ್ ನಾನು ಬ್ಲೌಸ್ ಸ್ಟಿಚ್ಚೇ ಮಾಡಿಸಿಲ್ಲ ಗೊತ್ತಾ. ಸುಮ್ಮನೆ ಹೋದಾಗ ಇಷ್ಟ ಆಯ್ತಾ ತೊಗೊಳ್ಳೋದು, ಆಮೇಲೆ ಸ್ಟಿಚ್ ಮಾಡಿಸಲ್ಲ, ಏನಿಲ್ಲ, ಹಾಗಾಗಿದೆ. ಸೊ ಫಸ್ಟಿಗೆ ನಾನು ನಿಮಗೆ ತೋರಿಸ್ತಾ ಇರೋದು ಮೈಸೂರು KSIC ಸಿಲ್ಕ್. ಇದು ಬಂದು ಪ್ಯೂರ್ ಮೈಸೂರು ಸಿಲ್ಕ್. ಇದು ಯಾವುದೇ ಥರ ಕ್ರೇಪ್ ಸಿಲ್ಕ್ ಅಲ್ಲ, ಏನಿಲ್ಲ. ಇದು ಒಂದೇ ನನ್ನ ಹತ್ರ ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಇರೋದು. ಇದು ನಮ್ಮ ಅಮ್ಮಂದು. ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟನೂ ಆಗೋದಿಲ್ಲ KSIC ಸ್ಯಾರೀಸ್ಗೆ. ಬಟ್ ಅದು ಉಟ್ರೆ ಅದ್ರ ಲುಕ್ಕೇ ಬೇರೆ, ಮತ್ತು ನಾವು ಕಾಣಿಸೋ ರೀತಿನೇ ಬೇರೆ. ಅದು ಕ್ರೇಜ್ ಇದೆ ನನಗೆ KSIC ತೊಗೋಬೇಕು ಅಂತ. ಬಟ್ ನೋಡೋಣ, ಟೈಮ್ ಬಂದಾಗ ತೊಗೊಳ್ಳೋಣ. ಇದು ನಮ್ಮಮ್ಮ ಹತ್ರ ಇತ್ತು, ಅವರು ನನಗಿನ್ನ ನಿನಗೆ ಚೆನ್ನಾಗಿ ಕಾಣುತ್ತೆ ತೊಗೊಂಡಿಟ್ಕೊ ಅಂತ ಕೊಟ್ಟಿದ್ದಾರೆ. ಇದು ಲಾಸ್ಟ್ ವರಮಹಾಲಕ್ಷ್ಮಿಗೆ ನಾನು ಹಾಕಿದ್ದೆ ಈ ಸ್ಯಾರಿನ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫೋಟೋಸ್ ಇದ್ದರೆ ಆ ಫೋಟೋಸ್ನೂ ಕೂಡ ಆ್ಯಡ್ ಮಾಡ್ತೀನಿ. ಇದು ಪ್ರೈಸ್ ಬಂದು ಅರೌಂಡ್ 22K ಆಗಿತ್ತು, 22,000 ಆಗಿತ್ತು ಅವ್ರು ತೊಗೊಂಡಾಗ. ಇದು ಸಿಲ್ಕ್ ಮಾರ್ಕ್ ಕೂಡ ಇದೆ ಇದರಲ್ಲಿ. ಮತ್ತು ಇದಕ್ಕೆ ಬೇಬಿ ಇದು ಕುಚ್ಚು ಹಾಕ್ಸಿದ್ದಾರೆ. ಇದು ನೋಡಿ, ಇದು ಬ್ಲೌಸ್ ಪೀಸ್ ಬಂದಿರಲಿಲ್ಲ, ಇದಕ್ಕೆ ಸಪ್ರೇಟ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದು ಇದು ಸ್ಯಾರಿಗೆ. ಅವರು ಬೇರೆ ಬ್ಲೌಸ್ ತೊಗೊಂಡು ಮ್ಯಾಚ್ ಮಾಡಿಕೊಂಡ್ರು, ಬಟ್ ನನ್ನ ಹತ್ರ ಇದ್ದಿದ್ದ ಬ್ಲೌಸಲ್ಲೇ ನಾನು ಮ್ಯಾಚ್ ಮಾಡಿ ಉಟ್ಕೊಂಡೆ. ಇದು ಬಂದು ಪಲ್ಲು. ತುಂಬ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು
ಉಟ್ರೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಆಲ್ಮೋಸ್ಟ್ ಈ ಕಲರ್ ನಾನು ಎಲ್ಲರ ಹತ್ರ ನೋಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರೀಸ್ ಯಾರು ಉಡ್ತಾರೆ ಜಾಸ್ತಿ ಅಂಥವ್ರ ಹತ್ರ ಎಲ್ಲ ಈ ಕಲರ್ ಇದ್ದೇ ಇರುತ್ತೆ. ಸೊ ಇದು ಬಂದು ನನ್ನ ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ, KSIC ಹಾಲ್ಮಾರ್ಕ್ ಇರುವಂಥದ್ದು. ಇದು ಕ್ರೇಪ್ ಅಲ್ಲ. ನೆಕ್ಸ್ಟ್ ಬಂದು ಇದು ಆರೆಂಜ್ ಮತ್ತು ಗ್ರೀನ್ ಕಾಂಬಿನೇಷನ್ ಇರುವಂಥ ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದು ಯಾವಾಗ ತೊಗೊಂಡಿದ್ದೆ ಗೊತ್ತಾ, ಹೀಗೆ ಏನೋ ನಮ್ಮ ಅತ್ತಿಗೆಗೆ ಇವರು ಪ್ರೆಗ್ನೆಂಟ್ ಇದ್ರು, ಸೀಮಂತ ಇಟ್ಕೊಂಡಿದ್ರು. ಸೊ ಈ ಸೀಮಂತಕ್ಕೆ ಅವರಿಗೆ ನಮ್ಮ ಅಕ್ಕ ಸ್ಯಾರಿ ತೊಗೋಬೇಕಂತ ಹೋಗಿದ್ಲು. ಅವಾಗ ನನಗೆ ಈ ಸ್ಯಾರಿ ಇಷ್ಟ ಆಯಿತು. ಮತ್ತು ನನ್ನ ಹತ್ರ ಆರೆಂಜ್ ಕಲರಲ್ಲಿ ಯಾವುದೂ ಇರಲಿಲ್ಲ ನನ್ನ ಹತ್ರ ಸ್ಯಾರೀಸ್. ಸೊ ಅದಕ್ಕೆ ಈ ಸ್ಯಾರಿ ತೊಗೊಂಡೆ. ಇದು ನಂಗೆ ಅರೌಂಡ್ 2500 ರುಪೀಸ್ಗೆ ಬಿತ್ತು. ಇದರಲ್ಲಿ ಆಲ್ರೆಡಿ ಈ ಥರ ಕುಚ್ಚೆಲ್ಲ ಹಾಕಿದ್ದಾರೆ, ನಾವು ಹಾಕ್ಸೋ ನೆಸೆಸಿಟಿ ಇಲ್ಲ. ಇದಕ್ಕೆ ಬ್ಲೌಸ್ ಬಂದು ಕಾಂಟ್ರಾಸ್ಟಲ್ಲಿದೆ, ಇನ್ನೂ ಸ್ಟಿಚ್ ಮಾಡಿಸಿಲ್ಲ ನೋಡಿ, ಹಾಗೆ ಇಟ್ಕೊಂಡಿದ್ದೀನಿ. ಇದು ಲಾಸ್ಟ್ ಇಯರ್ ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಉಡ್ಸಿದ್ದೆ. ಅದು ಫೋಟೋ ಇದ್ದರೆ ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದೂ ಅಷ್ಟೇ, ಕಲರ್ ಕಾಂಬಿನೇಷನ್ ನೋಡಿ, ಫೇರ್ ಇದ್ಬಿಟ್ರಂತೂ ಎದ್ದು ಕಾಣುತ್ತೆ ಸ್ಯಾರಿ. ಇದು ಅಷ್ಟು ಚೆನ್ನಾಗಿದೆ. ಸೊ ಇದರಲ್ಲೂ ಸ್ಮಾಲ್ ಈ ಥರ ಬುಟ್ಟ ಟೈಪ್ ಇದೆ. ಇದು ಬಂದು ಕಾಪರ್ ಜರಿನಲ್ಲಿ ಇರೋದು ಇದು. ಮತ್ತು ಇದ್ರ ಪಲ್ಲು ಬಂದು ಈ ಥರ ಗ್ರೀನಲ್ಲಿದೆ. ಸೊ ಇದೇನು ಗ್ರೀನ್ ಅಂತಾರೆ, ರಾಮ ಗ್ರೀನ್ ಅಂತಾರಲ್ಲ ಆ ಥರ ಕಲರ್ ಇದು. ಸೊ ಇದು ನಂಗೆ ಪರ್ಸ್ನಲಿ ತುಂಬ ಇಷ್ಟ, ಇದು ಕಲರ್ ಕಾಂಬಿನೇಷನ್. ಇದಕ್ಕೆ ಅರೌಂಡ್ 2500 ಆಯಿತು. ಇದು ಬಂದು ನಾನು ತೊಗೊಂಡಿದ್ದು ಪ್ರಶಾಂತಿ ಸಿಲ್ಕ್ಸಲ್ಲಿ ಈ ಸ್ಯಾರಿನ. ನೆಕ್ಸ್ಟ್ ಬಂದು ಇದು ನನ್ನ ಮದುವೆಯ ಏನಂತಾರೆ ಬೀಗ್ರೂಟದ ಸೀರೆ. ಇದು ಕಲರ್ ಕಾಂಬಿನೇಷನ್ ಸ್ಕೈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ. ಈ ಸ್ಯಾರಿ ಪ್ರೈಸ್ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಇದು ಪ್ಯೂರ್ ಕಾಂಜೀವರಂ ಅಲ್ಲ, ಬಟ್ ಸೆಮಿ ಕಾಂಜೀವರಂ ಅಂತಾರಲ್ಲ ಆ ಥರ ಇದು ಸ್ಯಾರಿ. ಇದಕ್ಕೆ ನಾನು ಟಸಲ್ಸ್ ಈ ಥರ ಹಾಕ್ಸಿದ್ದೀನಿ, ಈ ಥರ ಮಧ್ಯ ಬೀಡ್ಸ್ ಎಲ್ಲ ಇಡ್ಸಿದ್ದೀನಿ. ಬಾರ್ಡರ್ ಬಂದು ಏನಿಲ್ಲ, ಸಿಂಪಲ್ ಅಷ್ಟೇ, ಜರಿ ಕೊಟ್ಟಿದ್ದಾರೆ. ಇದು ಬಂದು ಗೋಲ್ಡನ್ ಜರಿ ವರ್ಕ್. ಇಲ್ಲಿ ಕೆಳಗಡೆ ಇರೋ ಬಾರ್ಡರಲ್ಲಿ ಈ ಥರ ರೌಂಡ್ ಏನೋ ಡಿಸೈನ್ ಮಾಡಿದ್ದಾರೆ. ಉಟ್ಟಾಗಂತೂ ಸೂಪರಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ ಪ್ರೈಸ್ ಬಂದು 2500 ಅಷ್ಟೇನೆ. ಉಟ್ಟಾಗ ಒಳ್ಳೆ ರೇಷ್ಮೆ ಸೀರೆಗಿನ್ನ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಫೋಟೋ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಇದೆಲ್ಲ ಹಳೆ ಫೋಟೋಸು ಎಲ್ಲಿದೆ ನೋಡ್ಬಿಟ್ಟು, ಲ್ಯಾಪ್ಟಾಪಲ್ಲಿ ಏನಾದರೂ ಇದ್ದರೆ ನೋಡಿಬಿಟ್ಟು ನಿಮಗೆ ಕಾಪಿ ಮಾಡಿಬಿಟ್ಟು ನಾನು ಶೇರ್ ಮಾಡ್ತೀನಿ. ಸೊ ಇದ್ರ ಪಲ್ಲು ಬಂದು ಈ ಥರ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ. ಇದ್ರ ಬ್ಲೌಸ್ನೇ ನಾನು ಈ ಮೈಸೂರು ಸಿಲ್ಕ್ ಸ್ಯಾರಿಗೆ ಮ್ಯಾಚ್ ಮಾಡಿದ್ದೀನಿ. ಸೊ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದಕ್ಕೂ, ಯಾಕಂದರೆ ಕಲರ್ ಕಾಂಬಿನೇಷನ್ ಸೇಮ್ ಇದೆಯಲ್ಲ. ಸೊ ಹಾಗಾಗಿ ಇದು ಒಂದು ಸ್ಯಾರಿ. ನೆಕ್ಸ್ಟ್ ಈ ಸ್ಯಾರಿ, ಇದು ಬಂದು ಮಲ್ಟಿ ಕಲರ್, ಈ ಥರ ಚೆಕ್ಸ್ ಬಾಕ್ಸಲ್ಲಿ ಇದೆ. ಇಲ್ಲಿ ಎಷ್ಟೊಂದು ಕಲರ್ಸ್ ಇದೆ ನೋಡಿ, ಸ್ಕೈ ಬ್ಲೂ, ಪ್ಯಾರೆಟ್ ಗ್ರೀನ್, ಮತ್ತು ಗ್ರೇ ಕಲರ್, ಮತ್ತು ವೈಲೆಟ್, ಡಾರ್ಕ್ ವೈಲೆಟ್, ಈ ಥರ ಎಲ್ಲ ಇದೆ. ಇದು ಕುಚ್ಚು ನಾನು ಈ ಥರ ಹಾಕ್ಸಿದ್ದೀನಿ. ಈ ಥರ ಏನೋ ರಿಂಗ್ ಟೈಪ್ ಎಲ್ಲ ಇಟ್ಬಿಟ್ಟು ಹಾಕಿದ್ದಾರೆ, ಚೆನ್ನಾಗಿ ಹಾಕಿದ್ದಾರೆ. ಇದನ್ನು ಕೂಡ ಇದ್ರ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ, ನಾನು ಎಷ್ಟಕ್ಕೆ ಹಾಕ್ಸಿದ್ದೆ ಏನು ಅಂತ. ಇದು ನಮ್ಮ ಮನೆ ಹತ್ರನೇ ಇರೋರ ಹತ್ರ ಹಾಕ್ಸಿದ್ದು. ಇದು ಬಂದು ಈ ಥರ ಎಲಿಫೆಂಟ್ ಡಿಸೈನ್ ಇದೆ, ಮೇಲೆ ಎಲಿಫೆಂಟ್ ಮತ್ತು ದೊಡ್ಡ ಬುಟ್ಟ ಥರ ಇದೆ ನೋಡಿ, ಇಲ್ಲಿ ಎಲಿಫೆಂಟ್ ಡಿಸೈನ್ ಇದೆ. ಇದು ಸಿಲ್ವರ್ ಜರಿ, ಇದು ಚೆನ್ನಾಗಿದೆ. ಆ ಸಿಲ್ವರ್ ಜರಿ ಬಂದು ಟ್ರೆಂಡಿಂಗಲ್ಲಿದೆ ಅಲ್ಲ. ಸೊ ಹಾಗಾಗಿ ನನ್ನ ಹತ್ರನೂ ಒಂದೇ ಇರಲಿ ಅಂತ ನಾನು ತೊಗೊಂಡಿದ್ದು ಸಿಲ್ವರ್ ಜರಿನ. ಇದು ಗೋಲ್ಡನ್ ಕಲರ್, ಈ ಥರ ಬುಟ್ಟಾಸು ಆ ಥರ ಎಲ್ಲ ಇದೆ. ಇದು ಅಷ್ಟೇ ಮಲ್ಟಿ ಕಲರ್, ಚೆನ್ನಾಗಿ ಕಾಣುತ್ತೆ ಇದು ಉಟ್ರೆ. ನಮ್ಮ ಅಣ್ಣನ ಮದುವೆ ನಾನು ಅವಾಗ ಪ್ರೆಗ್ನೆಂಟ್ ಇದ್ದೆ, ನನ್ನ ಮದುವೆ ಟೈಮಲ್ಲಿ. ಸೊ ಅವ್ನ ದಾರ ಮುಹೂರ್ತಕ್ಕೆ ಇದನ್ನು ಉಟ್ಟಿದ್ದೆ ನಾನು, ಅದು ಫೋಟೋ ಇದ್ರೆ ಆ್ಯಡ್ ಮಾಡ್ತೀನಿ. ಇದು ಬಂದು ಈ ಥರ ಇದೆ ಪಲ್ಲು. ಸೊ ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಇದನ್ನು ನಾನು ತೊಗೊಂಡಿದ್ದು ಆಗೊಂದು ಸ್ವಲ್ಪ ದಿನ ಲಾಸ್ಟ್ ಇಯರ್ ಅದು ಲಾಸ್ಟ್ ಇಯರ್ ಅನ್ಕೋತೀನಿ. ಈ ಬಾಬುಷಾ ಕಂಚಿಯವರು ಸೇಲ್ ಹಾಕ್ತಾಯಿದ್ರು ಬೆಂಗಳೂರಲ್ಲಿ, ಜಯನಗರು, ವಿಜಯನಗರು ಆ ಥರ ಯಾವುದಾದ್ರು HSR ಲೇಔಟ್ ಆ ಥರ ಪರ್ಟಿಕ್ಯುಲರ್ ಏರಿಯಾಸಲ್ಲಿ ಅವರು ಸೇಲ್ ಹಾಕೋತಾಯಿದ್ರು. ಆ ಟೈಮಲ್ಲಿ ನಾನು ಸುಮಾರು ಸ್ಯಾರೀಸ್ ತೊಗೊಂಡಿದ್ದೀನಿ ಅವ್ರ ಹತ್ರ. ಪರ್ಸ್ನಲಿ ನನಗೆ ಅವ್ರ ಸ್ಯಾರಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ. ಇತ್ತೀಚೆಗೆ ಯಾಕೋ ಅವ್ರು ಹಾಕ್ತಾಯಿಲ್ಲ. ಕೊರೋನಾ ಟೈಮಲ್ಲಿ ಅವಾಗೆಲ್ಲ ಸಖತ್ತು ಹಾಕ್ತಾಯಿದ್ರು, ಮತ್ತು ತುಂಬ ಜನನೂ ಶಾಪಿಂಗ್ ಮಾಡ್ತಾಯಿದ್ರು, ಅಷ್ಟು ಕ್ರೌಡ್ ಇರ್ತಾಯಿತ್ತು.
ಸೊ ಅಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಇದಕ್ಕೆ ನಾನು ಆಲ್ಮೋಸ್ಟ್ 6,500 ಪೇ ಮಾಡಿದ್ದೀನಿ. ಇದ್ರ ಜೊತೆ ಇನ್ನೊಂದು ಪೊಚಂಪಲ್ಲಿನೂ ತೊಗೊಂಡಿದ್ದೆ, ಅದು ನಮ್ಮಮ್ಮ ತೊಗೊಂಡ್ರು, ಅವ್ರಿಗೆ ಬೇಕು ಅಂತ ಹೇಳಿದ್ರು. ಸೊ ಅದು ಚೆನ್ನಾಗಿದೆ ಸ್ಯಾರಿ, ಪ್ಯಾರೆಟ್ ಗ್ರೀನ್ ಆ್ಯಂಡ್ ಪಿಂಕ್. ಸೊ ಇದು ಅಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಒನ್ ಇದು ನನ್ನ ಮದುವೆ ಸೀರೆನೇ. ಇದು ದೇವ್ರೂಟನ ಏನೋ ಅಂತಾರಲ್ಲ, ದೇವ್ರೂಟಕ್ಕಲ್ಲ, ಯಾವಾಗ ಎಂಗೇಜ್ಮೆಂಟ್ಗೇನೋ ಕೊಡಿಸಿದ್ದವರು. ನನ್ನ ರಿಂಗ್, ನಮ್ಗೆ ಎಂಗೇಜ್ಮೆಂಟ್ ಏನು ಆಗಲಿಲ್ಲ, ಮದುವೆ ದಿನವೇ ರಿಸೆಪ್ಷನ್ ದಿನವೇ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ಆವಾಗ ಕೊಡಿಸಿದಂಥ ಸ್ಯಾರಿ ಇದು. ಅವ್ರ ಮನೆಯಿಂದ ನನಗೆ 3 ಸಿಲ್ಕ್ ಸ್ಯಾರೀಸ್ ಆ್ಯಂಡ್ 1 ರೆಗ್ಯುಲರ್ ಸ್ಯಾರಿ ಕೊಡಿಸಿದ್ರು. ಸಾರಿ, ನನ್ನ ಮಗಳು ಏನೋ ಡಿಸ್ಟರ್ಬ್ ಮಾಡಿದ್ಲು. ಸೊ ಇದು ಒಂದು ಡಾರ್ಕ್ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಇರುವಂಥ ಸ್ಯಾರಿ. ಇದು ಬಂದು ಆಫ್ ಆ್ಯಂಡ್ ಆಫ್ ಬರುತ್ತೆ ಪ್ಯಾಟ್ರನ್. ಸೊ ನೋಡಿ ಈ ಥರ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ, ನಂಗೆ ಪರ್ಸ್ನಲಿ ಇಷ್ಟ. ಇದು ಕಲರ್ ಕಾಂಬಿನೇಷನ್ ನೋಡಿ, ಈ ಕಲರ್ ಕಾಂಬಿನೇಷನ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಮತ್ತು ಇದು ಬಂದು ಗೋಲ್ಡನ್ ಜೆರಿ ಮಧ್ಯ ಪಿಕಾಕ್ ಅಲ್ಲ, ಏನೋ ಸಮಥಿಂಗ್ ಡಿಸೈನ್ ಇದೆ, ಈ ಥರ ಪಿಂಕ್ ಬ್ಲೂ ಆ ಥರ ಎಲ್ಲ. ಇದಕ್ಕೆ ಕುಚ್ಚು ನಾನು ಈ ಥರ ಹಾಕ್ಸಿದ್ದೆ ನೋಡಿ, ಈ ಥರ ಬೀಡ್ಸ್ ಇಟ್ಟಿದ್ದಾರೆ, ಶೈನಿ ಬೀಡ್ಸ್. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ. ಇದಕ್ಕೆ ಅರೌಂಡ್ ನಾವು 12,000 ಕೊಟ್ಟಿದ್ವಿ, ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ನಾನು ಎಲ್ಲ ಸ್ಯಾರೀಸ್ದು ಫೋಟೋಸ್ ಇದ್ದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಬೇಜಾರು ಮಾಡ್ಕೋಬೇಡಿ. ಪ್ರೈಸ್ ನೆನಪಿರೋದೆಲ್ಲ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಸ್ಯಾರಿ. ನೆಕ್ಸ್ಟ್ ಒನ್, ಇದು ಸಿಲ್ಕ್ ಸ್ಯಾರಿ ಅಲ್ಲ, ಇದಿನ್ನೂ ಉಟ್ಟೇ ಇಲ್ಲ, ಬ್ಲೌಸು ಹೊಲಿಸಿಲ್ಲ. ಇದು ಯಾವಾಗೂ ಸ್ಯಾರಿ ಶಾಪ್ಗೆ ಹೋದಾಗ ಇಷ್ಟ ಆಯಿತು. ಭರತ್ ಕೊಡಿಸಿದಂಥ ಸೀರೆ ಇದು ಕ್ರೀಮ್ ಮತ್ತು ಎಲ್ಲೋ, ಇದೇನಂತ ಪೀಚ್, ಡಾರ್ಕ್ ಪೀಚ್ ಕಾಂಬಿನೇಷನ್ ಇರುವಂಥ ಸೀರೆ. ಸೊ ಇದು ಬಂದು ಸಿಂಪಲ್ ಸ್ಯಾರಿ. ಇದು ಅಷ್ಟೇ ಚೆನ್ನಾಗಿದೆ, ಸ್ವಲ್ಪ ವೆಯ್ಟ್ ಇದೆ. ಇದು ಯಾವಾಗ ಉಡೋದು ನೋಡಬೇಕು. ಬ್ಲೌಸು ಹೊಲಿಸಿಲ್ಲ, ಉಟ್ಟು ಇಲ್ಲ. ಎಷ್ಟೊಂದು ಸ್ಯಾರಿ ಹಿಂಗೆ ಇದೆ. ಮತ್ತೆ ಸ್ಯಾರಿ ಶಾಪಿಂಗ್ ಹೋಗೋದು, ಸ್ಯಾರಿ ತೊಗೊಳ್ಳೋದು, ತಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಆ ಥರ ಆಗಿದೆ. ಬ್ಲೌಸ್ ಹೊಲಿಸೋದಕ್ಕಂತೂ ದುಡ್ಡು ಕೊಡೋಕ್ಕಾಗೋದಿಲ್ಲ, ಅದಕ್ಕೆ ಎಲ್ಲ ಹಾಗೆ ಇಟ್ಟಿದ್ದೀನಿ. ಸೊ ಇದು ಬಂದು ಈ ಥರ ಇದೆ ಪಲ್ಲು ಎಲ್ಲ ಫುಲ್. ಇದು ಎಲ್ಲೋ ಡಾರ್ಕ್ ಪೀಚ್ ಆ ಥರ ಕಾಂಬಿನೇಷನಲ್ಲಿದೆ. ಚೆನ್ನಾಗಿದೆ ಸ್ಯಾರಿ, ಬಟ್ ಸ್ವಲ್ಪ ವೆಯ್ಟ್ ಇದೆ. ನೋಡೋಣ, ಯಾವ್ದಾರು ಟೈಮ್ ಬಂದಾಗ ಉಡೋಣ. ಇದು ಆಲ್ಮೋಸ್ಟ್ 12,000 ಆಯಿತು ನನಗೆ. ಮತ್ತು ಎಲ್ಲಿ ತೊಗೊಂಡಿದ್ದು ಅಂದರೆ, ಇದು ನವರಂಗ್ ಹತ್ರ ಒಂದು ಶಾಪ್ ಇದೆ, ನನಗೆ ಹೆಸರು ಗೊತ್ತಿಲ್ಲ. ಆ ಸಿಗ್ನಲ್ ಹತ್ರನೇ ಒಂದು ಶಾಪ್ ಇದೆ. ನಾನು ವರ್ಕ್ ಮಾಡುವಾಗ ಅಲ್ಲಿ ಪಿ ಜಿನಲ್ಲಿದ್ದೆ. ಸೊ ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಆ ಶಾಪ್ ನೇಮ್ ನನಗೆ ಆ ಸೈಡ್ ಯಾವಾಗಾದರೂ ಹೋದಾಗ ನೋಡಿದರೆ ಡೆಫಿನೆಟಾಗಿ ಹೇಳ್ತೀನಿ. ಹೌದು, ಸಿಲ್ಕ್ ಸ್ಯಾರಿದೆ ಒಂದು ಸೆಕ್ಷನ್ ಇದೆ, ಒಂದು ಶಾಪ್ ಇದೆ. ಅದ್ರ ಬ್ಯಾಕ್ ಸೈಡು ಈ ಥರ ಫ್ಯಾನ್ಸಿ ಸ್ಯಾರೀಸ್ ಆ ಥರದ್ದೇ ಒಂದು ಶಾಪ್ ಇದೆ. ಸೊ ಡೆಫಿನೆಟಾಗಿ ವಿಸಿಟ್ ಮಾಡಿ. ಆ ಪ್ಲೇಸ್ ಶಾಪ್ ಹೆಸರು ಕೂಡ ನಾನು ಹೇಳ್ತೀನಿ ಆ ಕಡೆ ಹೋಗಿ ನೋಡಿದಾಗ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಇದು ಡಾರ್ಕ್ ಬಾಟಲ್ ಗ್ರೀನ್ ಕಲರಲ್ಲಿ ಇದೆ. ಇದು ಜರಿ ಬಂದು ಕಾಪರ್ ಜರಿ. ನಾನು ಸೀಮಂತಕ್ಕೆ ಅಂತ ತಗೊಂಡಿದ್ದು, ಬಟ್ ಸೀಮಂತದ ಸ್ಟೋರಿ ಕೂಡ ಹೇಳ್ತೀನಿ ನಾನು, ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಇದು ಬಾರ್ಡರ್ ನೋಡಿ, ಮೇಲೆ ಈ ಥರ ಸಣ್ಣ ಬಾರ್ಡರ್ ಇದೆ, ಕೆಳಗಡೆ ಬಂದರೆ ಈ ಥರ ಬಿಗ್ ಬಾರ್ಡರ್. ಇದೇ ಫಸ್ಟ್ ಸ್ಯಾರಿ ಅನಿಸುತ್ತೆ ನನ್ನ ಹತ್ರ ಬಿಗ್ ಬಾರ್ಡರ್ ಸ್ಯಾರಿ ಇರೋದು. ಈ ಬಾಟಲ್ ಗ್ರೀನ್ ಮೇಲೆ ಈ ಥರ ಕಾಪರ್ ಜರಿ ಬಂದಿರೋದಕ್ಕೆ ಇದ್ರ ಲುಕ್ಕೇ ಡಿಫ್ರೆಂಟಾಗಿ ಕಾಣುತ್ತೆ. ಆ್ಯಂಡ್ ನಾನು ಇದಕ್ಕೆ ಕುಚ್ಚು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಈ ಥರ ಫುಲ್ ಸಿಲ್ಕ್ ಥ್ರೆಡ್ಡಲ್ಲೇ ಮಾಡಿರುವಂಥದ್ದು ಇದು. ಬಟ್ ಇದು ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕು. ಒಂದು ಕಿತ್ತೋಯ್ತಂದರೆ ಫುಲ್ಲು ದಾರ ಎಲ್ಲ ಕಿತ್ಕೊಂಡು ಬರುತ್ತೆ. ಸೊ ಈ ಥರ ಬೀಡ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿ ಹಾಕೊಟ್ರು. ಇದು ಕುಚ್ಚು ಅರೌಂಡ್ ಅವರು ಇದಕ್ಕೆ 900 ಏನೋ ತೊಗೊಂಡ್ರು ಅನಿಸುತ್ತೆ. ಸೊ ಇದು ಪಲ್ಲು ಬಂದು ಈ ಥರ ಇದೆ ಜರಿನಲ್ಲೇ. ಇದು ಬಂದು ಸೆಲ್ಫ್ ಡಿಸೈನ್, ಇದಕ್ಕೆ ಕಾಂಟ್ರಾಸ್ಟ್ ಆ ಥರ ಏನೂ ಇಲ್ಲ ಪಲ್ಲು. ಬಟ್ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟಲ್ಲಿದೆ ಪಿಂಕಲ್ಲಿ. ಅದು ನೆಕ್ಸ್ಟ್ ಬ್ಲೌಸ್ದು ವಿಡಿಯೋ ಮಾಡ್ತೀನಲ್ವ, ಆ ಟೈಮಲ್ಲಿ ತೋರಿಸ್ತೀನಿ. ಈ ಸ್ಯಾರಿ ಬಂದು ನನಗೆ ಆಲ್ಮೋಸ್ಟ್ 11,000ಗೆ ಸಿಕ್ತು. ಸೊ ಇದು ಬಂದು ತೊಗೊಂಡಿದ್ದು ನಾವು ಗಿರಿಜಾ ಸಿಲ್ಕ್ಸಲ್ಲಿ, ಮಲ್ಲೇಶ್ವರಂ. ನಿಮ್ಗೆ ಯಾರಿಗಾದ್ರೂ ಅಡ್ರೆಸ್ ಬೇಕು ಅಂದರೆ ಹೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಕೂಡ ಹಾಕಿರ್ತೀನಿ.
ನಾನು ಆಲ್ಮೋಸ್ಟ್ ತುಂಬ ಸ್ಯಾರೀಸ್ ತೊಗೊಂಡಿರೋದು ಮಲ್ಲೇಶ್ವರಂ ಗಿರಿಜಾ ಸಿಲ್ಕ್ಸ್. ನನ್ನ ಮದುವೆ ಸ್ಯಾರೀಸ್ ಎಲ್ಲ ನಾನು ಅಲ್ಲೇ ತೊಗೊಂಡಿರೋದು. ಯಾರೋ ಹೀಗೆ ನಮಗೂ ರೆಫರ್ ಮಾಡಿದ್ದು, ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಒಂದ್ಸಲ ವಿಸಿಟ್ ಮಾಡಿ ಅಂತ. ಬಟ್ ನಾನು ಮದುವೆ ಟೈಮಲ್ಲಿ ತೊಗೊಳ್ಳುವಾಗ ಆಲ್ಮೋಸ್ಟ್ 2-3 ಶಾಪ್ಸ್ ನೋಡಿದ್ವಿ. ನಂಗೆ ಯಾವುದು ಲೈಕ್ ಆಗಲಿಲ್ಲ. ಗಿರಿಜಾನಲ್ಲಿ ಕಲೆಕ್ಷನ್ಸ್ ಇಷ್ಟ ಆಯಿತು, ಸೊ ಅಲ್ಲೇ ನಾನು ತೊಗೊಂಡಿದ್ದಂಥ ಸ್ಯಾರಿ ಇದು. ಆಲ್ಮೋಸ್ಟ್ ನಾನಲ್ಲಿ ಇಲ್ಲಿವರೆಗೂ ಒಂದು 5 to 6 ಸ್ಯಾರೀಸ್, 5 to 6 ಏನು ಜಾಸ್ತಿನೇ ತೊಗೊಂಡಿದ್ದೀನಿ. ಮದುವೆ ಟೈಮಲ್ಲಿ ಕೊಡೋರಿಗೆಲ್ಲ ಸ್ಯಾರೀಸ್ ಕೊಡ್ತಾರಲ್ವ, ಅದಕ್ಕೆಲ್ಲ ನಾನು ಅಲ್ಲೇ ತೊಗೊಂಡಿರೋದು. ಆಲ್ಮೋಸ್ಟ್ 10 to 15 ಸ್ಯಾರೀಸ್ವರೆಗೂ ಅಲ್ಲೇ ತೊಗೊಂಡಿದ್ದೀನಿ. ಸೊ ಇದು ಪರ್ಸ್ನಲಿ ನನ್ನ ಫೇವ್ರೇಟ್. ನೆಕ್ಸ್ಟ್ ಒನ್ ಇದು ಏನಂತಾರೆ, ಕೋರಾ ಸಿಲ್ಕ್ ಸ್ಯಾರಿ ಅಂತಾರಲ್ಲ ಆ ಥರ. ಇದು ಪ್ಯೂರ್ ಸಿಲ್ಕು ಅಲ್ಲ, ಸ್ವಲ್ಪ ಕಾಟನ್ ಟೈಪ್, ಆ ಥರ ಸ್ಟಿಫ್ ಆಗಿರುತ್ತೆ ಇದು ಸ್ಯಾರಿ. ಚೆನ್ನಾಗಿದೆ. ಇದನ್ನು ಪ್ಯಾರೆಟ್ ಗ್ರೀನ್, ಲೈಟ್ ಪ್ಯಾರೆಟ್ ಗ್ರೀನಲ್ಲಿದೆ, ಡಾರ್ಕ್ ಇಲ್ಲ. ಮತ್ತು ಇದು ಪಿಂಕ್ ಕಾಂಬಿನೇಷನಲ್ಲಿದೆ. ಇದು ಬಾರ್ಡರ್ ಡಿಸೈನ್ ಈ ಥರ, ಮತ್ತು ಈ ಥರ ಲೀಫ್ ಡಿಸೈನಲ್ಲಿ ಬುಟ್ಟಾಸ್ ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಬಾರ್ಡರ್ ಇದೆ ಕೆಳಗಡೆ, ಈ ಥರ ಬಿಗ್ ಬಾರ್ಡರ್, ಮತ್ತು ಮೇಲೆ ಒಂದು ಚಿಕ್ಕ ಬಾರ್ಡರ್ ಇದೆ ಇದು. ಸೊ ಇದಕ್ಕೆ ನಾವು ಕುಚ್ಚು ಹಾಕ್ಸೋ ಅವಶ್ಯಕತೆ ಏನಿಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ. ನಾನು ಒಂದೊಂದು ಸ್ಯಾರೀಸ್ಗೆ ಫಾಲ್ಸ್ ಕೂಡ ಹಾಕ್ಸಿಲ್ಲ ಗೊತ್ತಾ, ಆ ಥರ ಉಟ್ಕೊಂಡಿದ್ದೀನಿ. ಒನ್ ಟೈಮ್ ಅಲ್ವಾ, ಅಯ್ಯೋ ಯಾರು ಹಾಕಿಸ್ತಾರೆ ಅನ್ನೋ ಥರ. ಆಮೇಲೆ ಟೈಮು ಇರಲಿಲ್ಲ ಆ ಟೈಮಲ್ಲಿ ನಂಗೆ ಹಾಕ್ಸೋದಕ್ಕೆಲ್ಲ. ಸೊ ಇದಕ್ಕೆ ಪ್ರೈಸ್ ಬಂದು 1800 ಏನೋ ಆಯಿತು. ಇದು ನಮ್ಮ ಅಕ್ಕ ಅವಾಗ ಸ್ವಲ್ಪ ಸ್ಯಾರೀಸ್ ಸೇಲ್ ಮಾಡ್ತಾಯಿದ್ಲು, ಅವಳ ಹತ್ರ ತೊಗೊಂಡಿದ್ದಂಥ ಸ್ಯಾರಿ ಇದು. ಇದು ಅಷ್ಟೇ ಚೆನ್ನಾಗಿದೆ. ಬ್ಲೌಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೇಮ್ ಪಿಂಕ್ ಬ್ಲೌಸ್. ಆ್ಯಂಡ್ ಇದನ್ನು ನಾನು ನನ್ನ ಮದುವೆ ಟೈಮಲ್ಲಿ ದೇವ್ರೂಟ ಮಾಡ್ತಾರಲ್ಲ, ದೇವ್ರೂಟ ಇರುತ್ತಲ್ವ, ಅಂದರೆ ಕೊಟ್ರಿಗೆ ಕರ್ಕೊಂಡು ಹೋಗೋ ಮುಂಚೆ ಒಂದು ಶಾಸ್ತ್ರ ಮಾಡ್ತಾರಲ್ಲ, ಆ ಟೈಮಲ್ಲಿ ಇದನ್ನು ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ನನ್ನ ಪಾರ್ಟ್ 2 ಸಿಲ್ಕ್ ಸ್ಯಾರಿ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.